ಏನಿ ಭವನದ ಕಲಾಕೃತಿ. ಈ ಭವನವನ್ನು ಕಂಡ ಕ್ಷಣ ಆ ಸೃಷ್ಟಿಕರ್ತನೇನಾದರೂ ತನ್ನ ಸೃಷ್ಟಿಯ ಸೌಂದರ್ಯ ಸೊಬಗನ್ನೆಲ್ಲ ಈ ದ್ವಾರಕಾ ನಗರದಲ್ಲಿ ಬಿಟ್ಟು ಹೋದನೇ ಮುತ್ತು ರತ್ನ ವಜ್ರ ವೈಢೂರ್ಯಗಳಿಂದ ಅಲಂಕೃತವಾಗಿ ಆ ದೇವೇಂದ್ರನ ಅಮರಾವತಿಯನ್ನೇ ನಾಚಿಸುವಂತೆ ಕಂಗೊಳಿಸುತ್ತಿರುವುದಲ್ಲ ಈ ಮಾಧವನ ಭವನ. ಅಬ್ಬಬ್ಬ, ಈ ಮೌನವನ್ನು ಕಂಡ ಕ್ಷಣ ನನ್ನ ಮನಸ್ಸು ಮೋಡಗಳಂತೆ ಕರಗಿ ಮಳೆ ಸುರಿದಂತೆ ಭಾಸವಾಗುತ್ತಿರುವುದಲ್ಲ. ಜೀವಂತ ಸುಂದರಿಯಂತಿರುವ ಶಿಲಾಬಾಲಕಿಯರು ಓರೆ ನೋಟವ ಬೀರಿ ಸುಪ್ತ ಶರೀರವನ್ನೇ ಬಡಿದೆಬ್ಬಿಸುವಂತಹ ಈ ವಾರಾಂಗನೆಯರ ಕಡೆಗಣಿಯ ಕುಡಿನೋಟದ ವೈಖರಿ ಬಳ್ಳಿಯಂತೆ ಬಳುಕುವ ಈ ನಡುವು ನಕ್ಷತ್ರಗಳಂತೆ ಫಳಫಳನೆ ಒಳೆಯುವ ನಯನಗಳು. ಸಂಪಿಗೆಯ ಹೂವಿನಂತಹ ನಾಸಿಕ, ತೊಂಡೆ ಹಣ್ಣಿನಂತಹ ತುಟಿಗಳು. ಅಬ್ಬಬ್ಬಾ, ಈ ತರುಣಿಯರನ್ನು ಮೋಹಿಸಿ ಬಿಡುವಂತಹ ಮಂದಾಸ. ಅಬ್ಬಾ, ಈ ತರುಣಿಯನ್ನು ಕಂಡರೆ ನನ್ನತ್ತ ಬಾ ಎಂದು ತಾನೇ ಕೈ ಬೀಸಿ ಕರೆದಂತೆ ಭಾಸವಾಗುತ್ತಿರುವುದಲ್ಲ. ಈ ತರುಣಿಯರನ್ನ ಈ ನನ್ನ ಮುಕ್ಕಿನ ಬಾಹುಗಳಿಂದ ನಾನೇ ಒಂದು ಸಾರಿ ಮೀದ ಪಡೆ. ತಗತಿಮಿ ತಗ ಜೆಣ್ಣ ತಗತಿಮಿ ತಗ ಜೆಣ್ಣ ತಗತಿಮಿ ತಗ ಜೆಣ್ಣ ತಗತಿಮಿ ತಗತಿಮಿ ತಗ ಜೆಣ್ಣ ತಗತಿಮಿ ತಗ ಜೆಣ್ಣ ತಗತಿಮಿ ತಗ ಜೆಣ್ಣ ತಗತಿಮಿ ತಗತಿಮಿ ತಗ ಜೆಣ್ಣ ತಗತಿಮಿ ತಗ ಕಿಡದಗರಿಡದಾಂ 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 ಸ್ವಾಗತ ಸ್ವಾಗತ ಕೊಡುನಂದನ ಸ್ವಾಗತ ಸ್ವಾಗತ ಕೊಡುನಂದನ ಸ್ವಾಗತ ವಯ್ಯ ದುರ್ಯೋಧನ ಸ್ವಾಗತ ವಯ್ಯ ದುರ್ಯೋಧನ ಸ್ವಾಗತ ಸ್ವಾಗತ ಕೊಡುನಂದನ. ಕುರುವಂಶ ಕುಲ ತಿಲಕ ಕೌರವೇಶ್ವರ ನವರತ್ನ ಖಚಿತ ಸಿಂಹಾಸನಾಧೀಶ್ವರ. ಕುರುವಂಶ ಕುಲ ತಿಲಕ ಕೌರವೇಶ್ವರ ನವರತ್ನ ಖಚಿತ ಸಿಂಹಾಸನಾಧೀಶ್ವರ. ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಕೌರವೇಶ್ವರ ಸುಯೋಧನ ಸುಯೋಧನ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ. ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ. ಭಲೆ ಭಲೆ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ರಣರಂಗದಾಧೀರ ಪ್ರಚಂಡ ಕೌರವ ರಣರಂಗದಾಧೀರ ಪ್ರಚಂಡ ಕೌರವ ಸ್ವಾಗತ ಸ್ವಾಗತ ಕುರುನಂದನ
ಕರದಲ್ಲಿ ಗದೆಯಂ ಪಿಡಿದಿಗ ವೀರ ಶರೀರವು ಮದಿಸಿದ ಹುಲಿಯಾಕಾರ ಕರದಲ್ಲಿ ಗದೆಯಂ ಪಿಡಿದಿಗ ವೀರ ಶರೀರವು ಮದಿಸಿದ ಹುಲಿಯಾಕಾರ ಉಳಿ ಮೀಸೆಯದರ ಈ ಸರದಾರ ಉಳಿ ಮೀಸೆಯದರ ಈ ಸರದಾರ ಉರಿ ಮೀಸೆಯದರ ಈ ಸರದಾರ ನಡೆಯುವ ಭಂಗಿಯು ಬಲು ಗಂಭೀರ ನಡೆಯುವ ಭಂಗಿಯು ಬಲು ಗಂಭೀರ ನಡೆಯುವ ಭಂಗಿಯು ಬಲು ಗಂಭೀರ ನಡೆಯುವ ಭಂಗಿಯು ಬಲು ಗಂಭೀರ ಸ್ವಾಗತ ಸ್ವಾಗತ ಕುರುನಂದನ ಸ್ವಾಗತ ವೈಯ ದುರ್ಯೋಧನ ಸ್ವಾಗತ ವೈಯ ದುರ್ಯೋಧನ ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತ ಸುಸ್ವಾಗತ ಸ್ವಾಗತ ಸುಸ್ವಾಗತ ಗುರು ಸಾರ್ವಭೌಮನಿಗೆ ಈ ಜಲದುರ್ಗ ಮಲ್ಲನಿಗೆ ಗುರು ಸಾರ್ವಭೌಮನಿಗೆ ಈ ಜಲದುರ್ಗ ಮಲ್ಲನಿಗೆ ಸ್ವಾಗತ ಸುಸ್ವಾಗತ ಸ್ವಾಗತ ಸುಸ್ವಾಗತ ಗುರು ಸಾರ್ವಭೌಮನಿಗೆ ಗುರು ಸಾರ್ವಭೌಮನಿಗೆ ಈ ಜಲದುರ್ಗ ಮಲ್ಲನಿಗೆ ಈ ಜಲ ನನಗೆ ನೀ ಭ್ರಾಂತು ಎಲ್ಲವೂ ಕನಸಿನಂತೆಯೇ ಭಾಸವಾಗುತ್ತಿರುವುದಲ್ಲ. ಕೃಷ್ಣನ ಮಾಯ ಏನಾದರೂ ನನ್ನನ್ನ ಛೆ, ಛೆ! ನಾನಾರು ಚಂದ್ರಕುಲ ಚಕ್ರೇಶ್ವರ ಮಹಿತಾಮಹ ದಿಗ್ದಿಗಂತ ಶೋಭಿತನಾದ ಈ ಕುರುಚಕ್ರೇಶ್ವರನ ಭವನಕ್ಕಿಂತಲೂ ಅತಿಶಯವೇ ರಮಣೀಯವೇ ಸೋಮಾನವಾದವೇ. ಅಂದು ನಮ್ಮ ಸೋದರ ಮಾವ ಶಕುನಿಯ ಸಲಹೆಯಂತೆ ದಾಯಾದಿಗಳ ಕಣ್ತಪ್ಪಿಸಿ ದ್ವಾರಕಾ ನಗರವನ್ನು ಪ್ರವೇಶಿಸಿದ್ದಾಯಿತು. ಇನ್ನೂ ಮುಂದೆ ಹೋಗಿ ನೋಡೋಣ ನನ್ನ ಭಾಗ್ಯೋದಯವೇಗಿರುವುದೆಂದು. ಓಹೋ ಸಾತ್ಯಕಿ, ಸೌಖ್ಯವೇ? ಕೃಷ್ಣನಲ್ಲಿ ಸುಯೋಧನ, ಶ್ರೀಕೃಷ್ಣ ಪರಮಾತ್ಮನು ನಿದ್ರಿಸುತ್ತಿರುವರು. ಏನು? ಶ್ರೀಕೃಷ್ಣ ಪರಮಾತ್ಮನೂ ನಿದ್ರಿಸುತ್ತಿರುವನೇ? ಹಾಗಾದರೆ ಎಚ್ಚರಿಸುವ ನಿಮ್ಮ ಕೃಷ್ಣನಲ್ಲ. ಸುಯೋಧನ, ಅದು ನನ್ನಿಂದ ಸಾಧ್ಯವಿಲ್ಲ ಸುಯೋಧನ. ಆಗಲಿ ಸಾತ್ಯಕಿ, ಹಾಗಾದರೆ ನಾನೇ ಎಚ್ಚರಗೊಳಿಸುವೆನು. ಪ್ರಯತ್ನಿಸಿ ನೋಡಿ. ಕೃಷ್ಣ, ವಾಸುದೇವ, ವಿರಾಟನ ಪುತ್ರಿ ಉತ್ತರ ಮದುವೆ ಸಂಭ್ರಮದಲ್ಲಿ ಹಗಲಿರುಳು ಜಾಗರಣೆ ಮಾಡಿ ತನುನೊಂದು ಮಲಗಿರುವೆ. ಕೃಷ್ಣ ಮಲಗು. ರಾಜ್ಯ ಭಾರವನ್ನೆಲ್ಲ ತಣ್ಣಣ್ಣನಾದ ಬಲರಾಮ ದೇವರಿಗೆ ವಹಿಸಿ ತಾನು ಮಾತ್ರ ಸುಖದಲ್ಪ ಲೀನರಾಗಿರುವ ಈ ನಿಮ್ಮ ಕೃಷ್ಣನು ಸಾತ್ಯಕಿ ಅದೆಂತಹ ಸುಖ ಪುರುಷನಯ್ಯ. ಅದಿರಲಿ ಸಾತ್ಯಕಿ, ಏನದು ಕುರುರಾಜ? ಒಂದು ಮಾತಿರುವುದು. ಏನದು ಕುರುರಾಜ? ನಮಗೂ ಪಾಂಡವರಿಗೂ ಯುದ್ಧ ಸಂಘಟಿಸಿರುವುದು. ಅದರಲ್ಲಿ ನೀವು ನನ್ನ ಪಕ್ಷವನ್ನು ವಹಿಸಬೇಕು.
ಅದಕ್ಕೆ ನಾವು ಉತ್ತರಿಸಲು ಸಾಧ್ಯವಿಲ್ಲ ಕುರುರಾಜ. ಏಕೆ? ಏಕೆಂದರೆ ನಾವು ಶ್ರೀಕೃಷ್ಣ ಪರಮಾತ್ಮನ ಅಧೀನರು. ಶ್ರೀಕೃಷ್ಣ ಪರಮಾತ್ಮನು ಎಲ್ಲಿರುವರೋ ನಾವು ಅಲ್ಲೇ ಇರುವೆವು ಸುಯೋಧನ. ಸರಿಯಾದ ಮಾತು ಸಾತ್ಯಕಿ. ಹಾಗಾದರೆ ಕೃಷ್ಣನು ನನ್ನ ಪಕ್ಷವನ್ನು ವಹಿಸಿದ್ದೇ ಆದರೆ ಮಾಧವ ಸಹಿತ ಯಾದವಾಕ್ಷೋಹಿಣಿ ಸೈನ್ಯವೇ ನನ್ನ ಕೈ ಸೇರಿದಂತೆ ಅಲ್ಲವೇ? ನಿಸ್ಸಂದೇಹವಾಗಿ. ಬನ್ನಿ, ಈ ಪೀಠದಲ್ಲಿ ಕುಳಿತುಕೊಳ್ಳಿ. ಅಸಂಭವ. ನಾನಾರು ಚಂದ್ರಕುಲ ಚಕ್ರೇಶ್ವರ, ಏಕಚಕ್ರಾಧೀಶ್ವರ, ಗಾಂಧಾರ ದೇವಿ ಗರ್ಭ ಸಂಜಾತ. ನಾನು ಕೇವಲ ಈ ದನ ಕಾಯುವ ಗೋಪಾಲಕನ ಪಥತಲದಲ್ಲಿ ಅಸಂಭವ. ನನಗೆ ಯೋಗ್ಯವಾದ ಸ್ಥಾನ Yeah.